ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಸತ್ಯಣ್ಣ ಹೇಳ್ತಾ ಇರ್ತಾರೆ, ನಿನಗೆ ಭೂಮಿ ಮೇಲೆ ಲವ್ ಆಗಿದೆ, ಭೂಮಿಗೂ ಸಹ ನಿನ್ನ ಮೇಲೆ ಲವ್ ಆಗಿದೆ ಅಂತ. ಅಜಿತ್ ಇದನ್ನು ಕೇಳಿ ಒಂದು ಕ್ಷಣ ಆಕೆ ಸುಮ್ಮನಾಗ್ಬಿಡ್ತಾನೆ. ಸತ್ಯಣ್ಣ, ಏನು ಸತ್ಯಣ್ಣ ಈಗ ಹೇಳ್ತಾ ಇದ್ದೀರಾ? ನಿನಗೂ ಲವ್ ಆಗಿದೆ, ಅವಳಿಗೂ ಲವ್ ಆಗಿದೆ, ಆದರೂ ನಿಮ್ಮಿಬ್ಬರಿಗೂ ಅರ್ಥ ಆಗ್ತಾ ಇಲ್ಲ. ಮಧ್ಯದಲ್ಲಿರೋ ಈ ನಾನು ದೊಡ್ಡ ಶಿಖಾಮಣಿ, ನನಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಸತ್ಯಣ್ಣ ಹೇಳ್ತಾರೆ. ಆಗ ಅಜಿತ್, ನೋಡ್ ಸತ್ಯಣ್ಣ, ಹೇಳಿದ್ರಿ ಪರವಾಗಿಲ್ಲ, ಇದೇನಾದರೂ ಆ ಬಾಯಿ ಬಡ್ಕಿ ಕಿವಿಗೆ ಬಿದ್ದರೆ ನಿಮ್ಮ ಎದೆ ಮೇಲೆ ಬಂದು ಐಗಿರಿ ನಂದಿನಿ ಅಂತ ಡ್ಯಾನ್ಸ್ ಮಾಡಿಬಿಡ್ತಾಳೆ ಅಂತ ಅಜಿತ್ ಹೇಳಿದಾಗ ಸತ್ಯಣ್ಣ ನಗ್ತಾರೆ. ಸತ್ಯಣ್ಣ, ನಿಮಗೆ ಇಲ್ಲಿ ಮಲಗೋಕ್ಕಾಗಿಲ್ಲ ಅಂದರೆ ಪೊಲೀಸ್ ಜೀಪ್ ತರಿಸ್ತೀನಿ, ಅದರಲ್ಲಿ ನೀವು ಮಲಗಿ ಅಂತ ಅಜಿತ್ ಹೇಳ್ತಾನೆ. ನಾನೇನು ಕೈದಿ ಏನಪ್ಪ ಪೊಲೀಸ್ ಜೀಪಲ್ಲಿ ಮಲಗೋಕ್ಕೆ? ನಾನು ಇಲ್ಲೇ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊತೀನಿ, ನೀನು ನಿನ್ನ ಪಾಡಿಗೆ ನಿನ್ನ ಕನಸು ಕಾಣಪ್ಪ ಅಂತ ಸತ್ಯಣ್ಣ ಹೇಳ್ತಾರೆ. ಆಗ ಅಜಿತ್ ಭೂಮಿ ಕೊಟ್ಟಿರೋ ಸ್ವೆಟ್ರನ್ನ ಕೊಡಕ್ಕೆ ಹೋಗ್ತಾನೆ. ತಗೊಳ್ಳಿ ಸತ್ಯಣ್ಣ, ಉಚ್ಕೊಂಡು ಮಲಗಿ ಅಂತ. ಅಯ್ಯೋ ಬೇಡಪ್ಪ, ನಿನಗೆ ಪ್ರೀತಿಯಿಂದ ನಿಮ್ಮ ಹುಡುಗಿ ಕೊಟ್ಟಿರೋದನ್ನ ನೀನೇ ನಿನ್ನ ಎದೆ ಮೇಲೆ ಹಾಕ್ಕೊಂಡು ಮಲ್ಕೊ ಅಂತ ಹೇಳಿ ಸತ್ಯಣ್ಣ ಮಲಗ್ತಾರೆ. ಈ ಕಡೆ ಅಜಿತ್ ಯೋಚನೆ ಮಾಡ್ಕೊತ ಕೂತ್ಕೊತಾನೆ. ಇನ್ನೊಂದು ಕಡೆ ಶ್ರವಣ್ ಮನಸ್ವಿನಿಗೆ ನಿನ್ನ ಮೇಲೆ ನನಗೊಂದು ಅನುಮಾನ ಇದೆ ಅಂತ ಕೇಳ್ತಾ ಇರ್ತಾನೆ. ಏನಪ್ಪ ಅದು, ಏನು ಅನುಮಾನ ನಿಮಗೆ ಅಂತ ಮನಸ್ವಿನಿ ಕೇಳ್ತಾಳೆ. ಇಷ್ಟು ದೊಡ್ಡೋಳಾಗಿದೆಯಾ, ನರ್ಸಿಂಗ್ ಬೇರೆ ಮಾಡಿದ್ಯಾ, ನೀನು ಯಾವತ್ತೂ ಅಪ್ಪ ಅಮ್ಮನ ಹುಡುಕ ಪ್ರಯತ್ನ ಮಾಡಲಿಲ್ವಾ? ಯಾಕೆ ನಮ್ಮನ್ನು ಹುಡುಕ ಪ್ರಯತ್ನ ಮಾಡಲಿಲ್ಲ ಅಂದಾಗ ಅಶ್ವಿನಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಮನೆಯವರೆಲ್ಲ ಇವ್ರು ಮಾತಾಡೋದು ನೋಡಿ ಶಾಕಲ್ಲಿ ನಿಂತಿರ್ತಾರೆ. ಯಾಕೆ ಇಷ್ಟಕ್ಕೆಲ್ಲ ಅವಳಿಗೆ ಅನುಮಾನ ಪಡ್ತಾ ಇದ್ದೀರಾ ಅವಳ ಮೇಲೆ? ಅವಳು ಕಳೆದೋದಾಗ ತುಂಬ ಚಿಕ್ಕವಳು, ಅವಾಗ ಅವಳಿಗೆ ಏನು ಗೊತ್ತಾಗುತ್ತೆ ಹೇಳಿ? ಏಕೆ ಅವಳು ನಿಮ್ಮನ್ನು ಹುಡ್ಕೋಕ್ಕೆ ಪ್ರಯತ್ನ ಮಾಡಿಲ್ಲ ಅಂತ ಅನಿಸುತ್ತೆ, ಬಿಟ್ಬಿಡಿ ಬಾವ ಅಂತ ದೇವಯ್ಯನಿ ಹೇಳ್ತಾಳೆ. ಆಗ ಅಶ್ವಿನಿ, ಹೌದಪ್ಪ, ಅಲ್ಲಿರೋರು ಯಾರು ಅಪ್ಪ ಅಮ್ಮನ ಹುಡ್ಕೋ ಪ್ರಯತ್ನ ಮಾಡ್ತಾ ಇರಲಿಲ್ಲ, ಅಲ್ಲಿ ಒಂದೊತ್ತಿನ ಊಟಕ್ಕೂ ತುಂಬ ಕಷ್ಟ, ಅದರಲ್ಲೂ ನಾನು ಬಿಟ್ಟೋಗಿದ್ರಲ್ಲ ಅವ್ರನ್ನೂ ಸಹ ನಾನು ಹುಡ್ಕೋಕ್ಕೆ ಪ್ರಯತ್ನ ಪಡಲಿಲ್ಲ, ಅಲ್ಲಿ ಯಾರು ಅಪ್ಪ ಅಮ್ಮನ ಹುಡ್ಕೋ ಪ್ರಯತ್ನ ಮಾಡೋಕ್ಕೆ ಹೋಗಲ್ಲ, ಆವತ್ತಿನ ಊಟಕ್ಕೆ ತುಂಬ ಕಷ್ಟ ಇರುತ್ತೆ. ಇವತ್ತು ಊಟ ಮಾಡಿದರೆ ನಾಳೆ ಬೆಳಗ್ಗೆ ನಮಗೆ ತಿಂಡಿ ಸಿಗ್ತಾ ಇದ್ದಿದ್ದು, ಯಾರಾದರೂ ದಾನಿಗಳು ಊಟ ಪ್ರಾನ್ಸ್ ಕೊಟ್ಟರೆ ಮಾತ್ರ ಆವತ್ತಿನ ಊಟ ನಮಗೆ ಸಿಗ್ತಾ ಇತ್ತು, ಯಾರಾದರೂ ಬರ್ತ್ಡೇ ಫಂಕ್ಷನ್ನು ಮಾಡಿಕೊಂಡ್ರೆ ಮಾತ್ರ ನಮಗೆ ಅವತ್ತು ಹಬ್ಬದ ಊಟ ಸಿಗ್ತಾ ಇತ್ತು. ಇದ್ದವರೆಲ್ಲ ಹಸು ಅಂತ ಒದ್ದಾಡ್ತಾ ಇದ್ರು, ಅಪ್ಪ ಅಮ್ಮ ಬೇಕು ಅಂತ ಕೂಗ್ತಾ ಇದ್ರು, ಆದರೆ ಅಲ್ಲಿರೋರಿಗೆ ಅಪ್ಪ ಅಮ್ಮನ ಹುಡ್ಕೊಡೋ ಪ್ರಯತ್ನ ಯಾರೂ ಮಾಡ್ತಾ ಇರಲಿಲ್ಲ. ಅಪ್ಪ ಸಾರಿ ಅಪ್ಪ, ನಾನು ನಿಮ್ಮನ್ನು ಹುಡ್ಕೋಕ್ಕೆ ಟ್ರೈ ಮಾಡಲಿಲ್ಲ, ಎಲ್ಲರೂ ಅಲ್ಲೇ ಟೈಲರಿಂಗು ಅಲ್ಲೇ ಅದು ಇದು ಕೈ ಕೆಲಸ ಮಾಡಿಕೊಂಡು ಅಲ್ಲೇ ಉಳ್ಕೊಂಬಿಟ್ರು, ಆದರೆ ನಾನು ನರ್ಸಿಂಗ್ ಮಾಡಿ ಪ್ರಪಂಚನ ನೋಡಬೇಕು ಅಂತ ಹೊರಗೆ ಬಂದೆ, ನನ್ನ ಹಸುವನ್ನ ನಾನು ನೀಗಿಸ್ಕೋಬೇಕು ಅಂತೇಳಿ ನಾನು ಇದೆಲ್ಲ ಮಾಡಿದೆ ಅಂತ ಅಶ್ವಿನಿ ಹೇಳ್ತಾಳೆ. ನಾನು ನರ್ಸಿಂಗ್ ಮಾಡಿ ಅದರಲ್ಲೇ ಜನಸೇವೆ ಮಾಡ್ತಾ ಇದ್ದೆ, ಅವರಲ್ಲಿ ನಾನು ನಮ್ಮ ಅಪ್ಪ ಅಮ್ಮನ್ನ ನೋಡ್ತಾ ಇದ್ದೆ. ಆಗ ಅಜ್ಜಿ ಹೇಳ್ತಾರೆ, ನೀನು ಮಾಡ್ತಾ ಇರೋದು ಒಳ್ಳೆ ಕೆಲಸ, ಪುಣ್ಯದ ಕೆಲಸದಿಂದಾನೇ ಇವತ್ತು ನೀನು ನಿನ್ನ ಮನೆಗೆ ಸೇರಿದೀಯಾ ಅಂತ ಅಜ್ಜಿ ಹೇಳ್ತಾರೆ. ಆಗ ರಮಣ್, ನಮ್ಮ ಶ್ರವಣ್ ಏನು ಕಡಿಮೆ ಇಲ್ಲ, ನಿಮಗೋಸ್ಕರ ದೇವಸ್ಥಾನ ಸುತ್ತಿದ್ದಾನೆ, ಈಗ ನೀನು ಸಿಕ್ಕಿದ್ಯಾ, ಇನ್ನೊಂದು ಸ್ವಲ್ಪ ದಿನ ಆದರೆ ನಮ್ಮ ಶಾರದೇನೂ ಸಿಗ್ತಾಳೆ. ಆಗ ದೇವಯ್ಯ ನಿಮ್ಮ ಮನಸ್ಸಲ್ಲೇ, ಖಂಡಿತ ಸಿಗಲ್ಲ ಬಾವ, ನಿಮಗೆ ಅವಳು ಈ ಜನ್ಮದಲ್ಲೇ ಸಿಗಲ್ಲ, ಕಂಡಿರೋ ಕನಸು ಯಾವತ್ತೂ ನನಸಾಗಲ್ಲ, ಹೀಗೆ ನೀವು ಜೀವನ ಪೂರ್ತಿ ಹುಡುಕ್ತಾ ಇರಬೇಕಷ್ಟೇ ಶಾರದನ್ನ ಅಂತ ಮನಸ್ಸಲ್ಲೇ ದೇವಯ್ಯನೇ ಅನ್ಕೊತಾ ಇರ್ತಾಳೆ. ಎಲ್ಲರೂ ಸರಿ ಆಯಿತು ಅಂತೇಳಿ ಮನಸ್ವಿನಿಗೆ ಗುಡ್ ನೈಟ್ ಹೇಳಿ ಅಲ್ಲಿಂದ ಹೋಗ್ತಾರೆ. ಶ್ರವಣ್ ಮಾತ್ರ ಮಗಳ ಹತ್ರನೇ ನಿಂತಿರ್ತಾರೆ. ಆಗ ಅಶ್ವಿನಿ, ಅಪ್ಪ ಹೋಗಪ್ಪ, ಟೈಮ್ ಆಯಿತು, ಮಲ್ಕೋ ಹೋಗಿ ಅಂದಾಗ, ಆಯ್ತಮ್ಮ, ನನಗೋಸ್ಕರ ಒಂದು ಸರಿ ಗುಡ್ ನೈಟ್ ಹೇಳು, ನಾನು ಹೋಗ್ತೀನಿ ಅಂತಾನೆ ಶ್ರವಣ್. ಆಗ ಅಶ್ವಿನಿ ಗುಡ್ ನೈಟ್ ಅಪ್ಪ ಅಂದಾಗ, ಸರಿ ಆಯ್ತಮ್ಮ. ಅಶ್ವಿನಿಗೆ ಮಲಗಿಸಿ ಬೆಡ್ಶೀಟ್ ಒದಿಸ್ಬಿಟ್ಟು ನಾನು ಹೋಗ್ತೀನಮ್ಮ ಅಂತ ಹೇಳಿ ಅಲ್ಲಿಂದ ಶ್ರವಣ್ ಹೋಗ್ತಾನೆ. ಇದೆಲ್ಲ ನೋಡಿ ಅಶ್ವಿನಿಗೆ ಸಿಟ್ಟು ಬಂದು ಮಲಗ್ದೋಳು ಎದ್ದು ಕೂತ್ಕೊಂಡು ಕೋಪದಿಂದ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ. ಕಡೆ ಭೂಮಿ ಮಲ್ಕೊಂಡು ಕನ್ವರ್ಸ್ತಾ ಇರ್ತಾಳೆ, ಅಪ್ಪ ಗುಡ್ ನೈಟ್ ಅಂತ. ಆಗ ಲಕ್ಷ್ಮಕ್ಕ ಎದ್ಬಿಟ್ಟು, ಭೂಮಿ ಏನಾಯ್ತು, ಯಾಕೆ ಕನ್ವರ್ಸ್ತಾ ಇದೆಯಾ ಅಂದಾಗ, ಇಲ್ಲ ಲಕ್ಷ್ಮಕ್ಕ ಅಂತಾಳೆ ಭೂಮಿ. ಇಲ್ಲ ಭೂಮಿ, ನೀನು ಕನ್ವರ್ಸ್ತಾ ಇದ್ದೆ, ನನಗೆ ಕೇಳಿಸ್ತು ಅಂದಾಗ, ಹೌದಾ ಲಕ್ಷ್ಮಕ್ಕ, ಸಾರಿ ಲಕ್ಷ್ಮಕ್ಕ, ಸರಿ ಆಯಿತು ಮಲಗು ಅಂತ ಲಕ್ಷ್ಮಕ್ಕ ಭೂಮಿನ ಮಲಗಿಸ್ತಾರೆ. ಭೂಮಿ ಮಲಗಬೇಕು ಅನ್ನೋಷ್ಟರಲ್ಲಿ ಮತ್ತೆ ಕಾವಲು ಕಾಯ್ತಿದ್ದ ಸಾಹೇಬ್ರು ನೆನಪಾಗ್ತಾರೆ. ಸಾಹೇಬ್ರು ಸತ್ಯಣ್ಣ ಮಲಗಿದಾರ, ಯಾಕೋ ಸೌಂಡೇ ಇಲ್ವಲ್ಲ, ನೋಡೋಣ ಅಂತ ಭೂಮಿ ಆಚೆಗೆ ಎದ್ದು ಬರ್ತಾಳೆ. ಅಜಿತ್ ಹಾಗೆ ಚೇರ್ಗೆ ಹೊರ್ಕೊಂಡು ಮಲಗಿರ್ತಾನೆ. ಅದನ್ನು ನೋಡಿ ಭೂಮಿಗೆ ಬೇಜಾರಾಗುತ್ತೆ. ಯಾಕೆ ಇವರು ನನಗೋಸ್ಕರ ಇಲ್ಲಿ ನಮ್ಮನೆ ಬಾಗ್ಲಲ್ಲಿ ಬಂದು ಈ ಥರ ಮಲ್ಕೊಂಡು ಕಾವಲು ಕಾಯ್ತಾ ಇದ್ದಾರಲ್ಲ, ಇವ್ರು ಯಾಕೆ ಇಲ್ಲಿ ಬಂದು ಮಲಗಬೇಕು ಈ ರೀತಿ, ಇವ್ರು ಯಾಕೆ ನನಗೋಸ್ಕರ ಇಷ್ಟೊಂದು ಕಷ್ಟಪಡಬೇಕು, ಏನಾದರೂ ನಮ್ಮಿಬ್ಬರು ಸಂಬಂಧ ಆ ದೇವರೇ ಬರೆದಿರ್ಬೋದಾ ಯೋಚನೆ ಮಾಡಿಕೊಂಡು ಭೂಮಿ ಅಲ್ಲೇ ನಿಂತಿರ್ತಾಳೆ. ಅಯ್ಯಯ್ಯೋ ಇಲ್ಲ, ನಾನು ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಬಾಯಲ್ಲಿ ಯಾಕೆ ಈ ಥರ ಮಾತು ಬಂತು, ಅವರು ನಿಜವಾಗ್ಲೂ ನನ್ನನ್ನು ಕಾಂಟ್ಯಾಕ್ಟ್ ಮದುವೆ ಆಗಿರೋದಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ನಾನು ಏನೇನೋ ಬೇರೆ ಅರ್ಥ ಮಾಡ್ಕೊತಾ ಇದ್ದೀನಿ, ಮನಸ್ಸಲ್ಲಿ ಇಂಥ ಭಾವನೆ ಎಲ್ಲ ಬರಲ್ಲ, ನಾನೆಲ್ಲಿ ಅವರೆಲ್ಲಿ ಅಂತ ಭೂಮಿ ಹೇಳ್ಕೊಂಡು ಈ ಕಾಂಟ್ಯಾಕ್ಟ್ ಮದುವೆಗೋಸ್ಕರ ಅವರು ನನ್ನ ಜೊತೆ ಇದ್ದಾರೆ, ಹೋದ್ಮೇಲೆ ಅವರು ನನ್ನ ಜೊತೆ ಇರಲ್ಲ, ದೇವ್ರೆ ಆದಷ್ಟು ಬೇಗ ನನ್ನ ಕೈ ಸಿಗಂಗೆ ಮಾಡೋ ದೇವ್ರೆ, ನನ್ನ ಮದುವೆ ಆಗಿ ಆ ಮನೆಯಿಂದ ಹೋಗೋ ಥರ ಮಾಡೋ ದೇವ್ರೆ, ಅಲ್ಲಿಗೆ ನಮ್ಮಿಬ್ಬರು ಸಂಬಂಧಕ್ಕೆ ಕೊನೆ ಆಗುತ್ತೆ
ಅಂತ ಭೂಮಿ ದೇವ್ರನ್ನ ಬೇಡ್ಕೊಂಡು ಅಲ್ಲಿಂದ ಮನೆ ಒಳಗೆ ಹೋಗ್ತಾಳೆ. ಇನ್ನೊಂದು ಕಡೆ ದೇವಯಾನಿ ಮತ್ತು ಅಶ್ವಿನಿ, ಇಲ್ಲೋಡು ಅಶ್ವಿನಿ, ನೀನು ಯಾರು ಏನು ಎತ್ತ ಅಂತ ನಾನು ಅಂಜನಾಗೆ ಹೇಳೋ ಪರಿಸ್ಥಿತಿ ಬಂದ್ಬಿಡ್ತು, ಅದಕ್ಕೆ ಅಂಜನಾಗೆ ಹೇಳಿದ್ದೀನಿ ಅಂತ ಹೇಳಿದಾಗ ಅಶ್ವಿನಿ ಶಾಕ್ ಆಗ್ತಾಳೆ. ಹೋಗ್ಲಿ ಬಿಡಿ ಮೇಡಮ್, ಅವಳಿಂದ ನಮಗೆ ಯಾವುದೇ ತೊಂದರೆ ಇಲ್ಲ, ಆದರೆ ನೀನು ಇಷ್ಟಕ್ಕೆ ಸುಮ್ಮನಾಗೋಗಿಲ್ಲ, ನೀನು ಮನಸ್ವಿನಿ ಅಂತ ಇನ್ನೂ ಮನೆಯವರೆಲ್ಲ ಆಳವಾಗಿ ನಂಬೋ ಥರ ನೀನೇನಾದರೂ ಮಾಡಬೇಕು. ಮೇಡಮ್ ಎಲ್ಲರೂ ನಂಬಿದಾರಲ್ಲ ಮೇಡಮ್ ಅಂತ ಅಶ್ವಿನಿ ಹೇಳ್ತಾಳೆ. ನಂಬಿದ್ದಾರೆ, ಅಜಿತ್ ಬಿಟ್ಟು ಮನೆಯವರೆಲ್ಲ ನಂಬಿದ್ದಾರೆ. ಅಜಿತ್ ಇನ್ನೂ ನಿನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾನೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅಜಿತ್ ಕೂಡ ನಿನ್ನ ನಂಬೋ ಥರ ಮಾಡಬೇಕು, ಹಾಗೆ ಈ ಮನೆಗೆ ಭೂಮಿ ಎನ್ನೋಳು ಯಾವತ್ತೂ ವಾಪಸ್ ಬರಬಾರ್ದು, ಆ ಥರ ಪ್ಲ್ಯಾನ್ ಮಾಡಬೇಕು ಅಂತ ಇಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಇದು ಅಂದ್ಬಿಟ್ಟು ಭೂಮಿ ಸತ್ಯಣ್ಣಗೊಂದು ಅಜಿತ್ಗೊಂದು ಬೆಡ್ಶೀಟ್ ಓದಿಸ್ತಾಳೆ. ಅಜಿತ್ ಬೆಡ್ಶೀಟ್ ಓದಿಸ್ತಾ ಇರ್ಬೇಕಾದ್ರೆ ಅಜಿತ್ ಎದ್ದು ಬಿಡ್ತಾನೆ. ಎದ್ದು, ಓಯ್ ಬಾಯ್ ಬೆಳಕಿ ಇಲ್ಲಾಕೆ ಬಂದಿದ್ದೀಯಾ, ತಪ್ಕೊಳಕ್ ಬಂದಿದ್ಯಾ, ಚಳಿ ಜಾಸ್ತಿ ಆಗಿ ಅಂದಾಗ, ಅಯ್ಯೋ ನಾನ್ಯಾಕೆ ನಿಮ್ಮನ್ನು ತಪ್ಕೊಡ್ಲಿ, ಅಲ್ಲೂ ಸಹ ನಾನು ನಿಮ್ಮನ್ನು ತಪ್ಕೊಳ್ಳೋ ಆಲೋಚನೆ ಇಲ್ಲ, ನಿಮಗೆ ಆ ಆಲೋಚನೆ ಇರೋದು ಅಂತ ಬೈತಾ ಇರ್ತಾಳೆ ಭೂಮಿ. ಕನ್ಸಲ್ಲಿ ಯಾಕೆ ಬಂದೆ ಅಂತ ಅಜಿತ್ ಹೇಳ್ತಾನೆ. ಅದು ಕನ್ಸಷ್ಟೇ, ನಾ ಮಿಸ್ ಆಗಿ ಕನ್ಸಲ್ಲಿ ಬಂದಿರ್ಬೋದು, ಆದರೆ ಆ ತಪ್ಕೊಳ್ಳೋ ಆಸೆ ಎಲ್ಲ ನನಗಿಲ್ಲ ಅಂತ ಭೂಮಿ ಹೇಳ್ತಾಳೆ. ಈ ಕಡೆ ಸತ್ಯಣ್ಣ ಇವರಿಬ್ರು ಮಾತು ಕೇಳಿ ತುಂಬ ನಗ್ತಾ ಇರ್ತಾರೆ. ಗಂಡ ಸತ್ಯಣ್ಣ ಈ ಥರ ನಗ್ತಾ ಇದ್ದೀರಾ ಅಂದಾಗ ಗಂಡ ಹೆಂಡತಿ ಇಬ್ಬರು ಒಳಗಡೆ ಮಲ್ಕೊಳೋದು ಬಿಟ್ಟು ಈ ಥರ ಆಡ್ತಾ ಇದ್ದೀರಲ್ಲ, ಅದಕ್ಕೆ ನನಗೂ ನಗು ಬಂತು ಅಂತ ಸತ್ಯಣ್ಣ ಹೇಳ್ತಾರೆ. ಭೂಮಿ, ಅಯ್ಯೋ ಸತ್ಯಣ್ಣ ನೀವೊಬ್ರು ಸುಮ್ಮನೆ ಕೂತ್ಕೊಳ್ಳಿ ಅಂತ ಭೂಮಿ ಹೇಳ್ತಾಳೆ. ಆಗ ಲಕ್ಷ್ಮಕ್ಕ ಅಲ್ಲಿ ಬಂದು, ನಮ್ಮ ಮನೇಲಿರೋದು ಒಂದೇ ರೂಮು, ಸಾಹೇಬ್ರು ಎಲ್ಲಿ ಮಕ್ಕೊಂತಾರೆ ಅಂತ ಹೇಳ್ತಾ ಇರ್ತಾಳೆ. ಪರವಾಗಿಲ್ಲ, ಆಗಲೇ ಬೆಳಕಾಗೋಕೆ ಬಂದಿದೆ, ನಾನು ನಮ್ಮ ಮನೆಗೆ ಹೋಗ್ತೀನಿ ಅಂತ ಅಜಿತ್ ಹೇಳ್ತಾನೆ. ಬೇರೆ ಟೆನ್ಷನ್ ತೊಗೊಂಡಿರ್ತಾಳೆ. ನಾನು ಹೋಗ್ತೀನಿ ಅಂದಾಗ, ಸಾಹೇಬ್ರೆ ಒಂದು ಲೋಟ ಟೀ ಮಾಡಿಕೊಡ್ಲಾ ಅಂತ ಕೇಳ್ತಾಳೆ. ಏನು ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀರಾ ಮೇಡಮು ಅಂತ ಸತ್ಯಣ್ಣ ಹೇಳ್ತಾರೆ. ಚಳಿಯಲ್ಲ ಸತ್ಯಣ್ಣ, ಅದಕ್ಕೆ ಹೇಳ್ದೆ ಅಷ್ಟೇ. ಅಜಿತ್ತು, ಬನ್ನಿ ಸತ್ಯಣ್ಣ ಅಂದಿವಿ, ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಅಂತ ಕರೀತಾರೆ. ಆಗ ಸರಿ ಅಂತಂದು ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಭೂಮಿ, ನಾವಿನ್ನೂ ಹೊರಡ್ತೀವಿ, ಸೂರ್ಯ ಬಂದು ನೀನು ಹಣೆ ಹೊಡೆಯೋವರೆಗೂ ನೀನು ಚೆನ್ನಾಗಿ ನಿದ್ದೆ ಮಾಡು ಅಂತ ಸತ್ಯಣ್ಣ ಹೇಳ್ತಾರೆ. ಭೂಮಿನ ಬಾಯಿ ಮಾಡಿ ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ಅಪ್ಪು ಮತ್ತು ಶ್ರವಣ್ ಇಬ್ಬರು ಫೋನ್ ನೋಡ್ತಾ ಇರ್ತಾರೆ. ಮೇಲ್ಗಡೆಯಿಂದ ದೇವಯಾನಿ ಮತ್ತು ಅಶ್ವಿನಿ ಇಬ್ಬರು ಬರ್ತಾರೆ. ಆಗ ಅಪ್ಪು ಮನಸ್ವಿನಿ ಕರೆದು ಬಾಬಾ ಅಂತ ಕೂರಿಸ್ಕೊಂಡು, ಆಗ ಶ್ರವಣ್, ಯಾಕಪ್ಪ ಮನಸ್ವಿನಿ ಡಲ್ ಆಗಿದೆಯಾ ಅಂತ ಕೇಳಿದಾಗ, ಸ್ವಲ್ಪ ತಲೆನೋವಪ್ಪ, ಟ್ಯಾಬ್ಲೆಟ್ ತಗೊಳಮ್ಮ ಅಂತ ಶ್ರವಣ್ ಹೇಳ್ತಾನೆ. ಇಲ್ಲ ಬಿಡಪ್ಪ, ಸರಿ ಹೋಗುತ್ತೆ ಅಂತ ಅಶ್ವಿನಿ ಹೇಳ್ತಾಳೆ. ನೋಡು ಮನಸ್ವಿನಿ, ನೀನು ಹೆಚ್ಚಿಗೆ ಸಮಯನ ಅಂಜು ಮತ್ತು ಅಪ್ಪು ಜೊತೆ ಕಳಿಬೇಕು, 3 ಜನ ಜೊತೆಗಿದ್ರೆ ಅದೇ ನನಗೆ ಖುಷಿ ಅಂತ ಶ್ರವಣ್ ಹೇಳ್ತಿರ್ಬೇಕಾದ್ರೇ ಅಜಿತ್ ಡ್ಯೂಟಿಗೆ ರೆಡಿಯಾಗಿ ಬರ್ತಾನೆ. ಆಗ ಅಶ್ವಿನಿ, ಹಲೋ ಅಜಿತ್ ಅಂತಾಳೆ. ಆಗ ಅಜಿತ್, ಹಲೋ ಅಶ್ವಿನಿ ಅಂತಾನೆ. ಆಗ ಶ್ರವಣ್, ಅವಳು ಅಶ್ವಿನಿ ಅಲ್ಲ ಮನಸ್ವಿನಿ ಅಂತ ಶ್ರವಣ್ ಕೋಪ ಮಾಡ್ಕೊತಾರೆ. ಅಮ್ಮ, ನನಗೆ ಡ್ಯೂಟಿಗೆ ಟೈಮ್ ಆಯಿತು ಅಂತೇಳಿ ಅಜಿತ್ ಅಲ್ಲಿಂದ ಕೋಪ ಮಾಡ್ಕೊಂಡು ಮುಂದೆ ಬರ್ತಾನೆ. ಆಗ ಅಜ್ಜಿ, ಅವ್ನು ಕರ್ಕೊಂಬಂದವಳು ಇಲ್ವಲ್ಲ, ಅದಕ್ಕೆ ಅವ್ನು ಕೋಪ ಮಾಡ್ಕೊಂಡಿದ್ದಾನೆ, ಅವ್ನ ಪಾಡಿಗೆ ಬಿಟ್ಬಿಡಿ ಅಂತ ಅಜ್ಜಿ ಹೇಳ್ತಾರೆ. ಆಗ ರಮಣ್ ಬಂದ್ಬಿಟ್ಟು, ನೋಡಿ ಅವನೇನೋ ಪ್ರೂವ್ ಮಾಡ್ತೀನಿ ಅಂತಿದ್ದಾನಲ್ಲ, ಮಾಡಲಿ ಬಿಡಿ ನೋಡೋಣ, ಅದಾಗಲ್ಲ ಅವನ ಹೆಂಡ್ತಿ ಮನೆಗೆ ಬರಲ್ಲ ಅಂತ ಹೇಳ್ತಾರೆ. ಆಗ ದೇವಯಾನಿ, ನೋಡಿ ಬಾವ ಹಾಗೆಲ್ಲ ಅನ್ಬೇಡಿ, ಅವನ ಕೈಯಲ್ಲಿ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದರೂ ಅವನ ಹೆಂಡ್ತಿನ ಮನೆ ಕರ್ಕೊಂಬರಲಿ ಅಂತ ದೇವಯಾನಿ ಹೇಳ್ತಾಳೆ. ಆಗ ಅದು ಸಾಧ್ಯನೇ ಇಲ್ಲ, ಅವಳು ವಾಪಸ್ಸಿ ಮನೆಗೆ ಬರಬಾರ್ದು, ಅವಳು ಮಾಡಿರೋ ಪಾಪನ ನಮ್ಮ ಮನೆಯವರಿಗೆಲ್ಲ ಅಂಟಿಸೋದು ಬೇಡ ಅಂತ ರಮಣ್ ಹೇಳಿದಾಗ ದೇವಯಾನಿಗೆ ತುಂಬ ಖುಷಿಯಾಗುತ್ತೆ. ಈ ಕಡೆ ಭೂಮಿ ಕಸ ಗುಡಿಸ್ತಾ ಇರ್ತಾಳೆ. ಆಗ ಅಲ್ಲಿಗೆ ಅಜಿತ್ ಬಂದು, ಬಾ ಕೆಲ್ಸಕ್ಕೆ ಹೋಗೋಣ ಅಂತ ಕರೀತಾರೆ. ಸಾಹೇಬ್ರೆ, ನಾನು ಬರಲ್ಲ, ನನ್ನ ಮೇಲೆ ಬಂದಿರೋ ಆರೋಪ ದೂರ ಆಗೋವರೆಗೂ ನಾನು ಇಲ್ಲಿಗೂ ಬರಲ್ಲ, ಯಾರಿಗೂ ಮುಖ ತೋರಿಸಲ್ಲ ಅಂತ ಹೇಳ್ತಾಳೆ. ಹಾಗೆಲ್ಲ ಮಾತಾಡಬೇಡ, ಅಲ್ಲಿ ನಿನಗೆ ಯಾರೂ ಬೈಯೋರಿಲ್ಲ, ನಿನ್ನ ಜೊತೆ ಲಕ್ಷ್ಮಕ್ಕನೂ ಬರ್ತಾರೆ, ನೀನು ಹೀಗೆ ಮನೇಲಿ ಕೂತ್ಕೊಂಡ್ರೆ ಕನ್ನಡಿನೂ ಸಹ ನಿನಗೆ ಬೈಯುತ್ತೆ, ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ, ಹೊರಗಡೆ ಬಂದರೆ ನಿನಗೂ ಬೇಜಾರು ಕಳೆಯುತ್ತೆ, ಎಲ್ಲರ ಜೊತೆ ಬೆರೆತ್ರೆ ನಿನ್ನ ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ. ಸರಿ ಆಯಿತು ಅಂತ ಭೂಮಿ ಹೊರಡ್ತಾಳೆ. ಈ ಕಡೆ ಅಜಿತ್ತು ಸದಾನಂದ್ ಅವರಿಗೆ ಕಾಲ್ ಮಾಡಿ, ನೋಡಿ ಸದಾನಂದ್ ಅವರೇ, ಅವತ್ತು ಭೂಮಿ ರೈಡ್ ಆಗಿದ್ಲಲ್ಲ, ಆ ಲಾಡ್ಜು ಡೀಟೇಲ್ಸ್ ಬೇಕು, ಯಾರ್ಯಾರು ಕಾಲ್ ಮಾಡಿದ್ರೋ ಕಾಲ್ ಡೀಟೇಲ್ಸ್ ಎಲ್ಲ ನನಗೆ ಬೇಕು, ಬೇಗ ಅದನ್ನು ಕಳಿಸ್ಕೊಡಿ, ಇಲ್ಲಾಂದರೆ ಮೇಲ್ ಹಾಕಿ, ತುಂಬ ಎಮರ್ಜೆನ್ಸಿ ಇದೆ ಅಂತ ಹೇಳ್ತಾರೆ. ನಂತರ ಭೂಮಿ ಕರ್ಕೊಂಡು ಸ್ಟೇಷನ್ ಹತ್ರ ಬರ್ತಾನೆ ಅಜಿತ್ ಬೈಕಲ್ಲಿ. ಅಜಿತ್ ಸ್ಟೇಷನ್ ಹತ್ರ ಬಂದು ಬೈಕ್ ನಿಲ್ಲಿಸಿದ ತಕ್ಷಣ ಸ್ಟಾಪ್ ಎಲ್ಲ ಅಜಿತ್ ಮತ್ತು ಭೂಮಿನ ನೋಡಿ ಖುಷಿ ಪಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.